ನಾವು ಹೆಣ್ಣು ಮಕ್ಕಳು ಯಾವುದೇ ವಸ್ತು ಖರೀದಿ ಮಾಡಿದ್ರು ತುಂಬಾ ಯೋಚನೆ ಮಾಡ್ತೀವಿ. ಮನೆಯವ್ರಿಗೆ ಗ್ರೋಸರಿ ತರಬೇಕಾದ್ರೆ, ಆಮೇಲೆ ಜ್ಯುವೆಲ್ರಿ, ಫ್ಯಾಷನ್, ಯಾವುದೇ ಒಂದು ವಿಷಯ ಆದ್ರೂ ತುಂಬಾ ಯೋಚನೆ ಮಾಡಿ ತಗೋತೀವಿ. ಆದ್ರೆ ಅದ್ ಯಾಕೋ ಏನೋ ರೀ, ಪೀರಿಯಡ್ಸ್ ಮತ್ತೆ ಪ್ಯಾಡ್ ಅಂತ ಬಂದಾಗ ನಾವ್ ಇನ್ನೂ ನಮ್ಮ ಮನಸ್ಸನ್ನ ಬದಲಾಯಿಸೇ ಇಲ್ಲ. ಎಕೋ ಫ್ರೆಂಡ್ಲಿ, ಪರಿಸರ ಸ್ನೇಹಿ ಪ್ಯಾಡ್ಗಳು ಮತ್ತೆ ಪ್ಲಾಸ್ಟಿಕ್ ಫ್ರೀ ಪ್ಯಾಡ್ಗಳು, ಇದಕ್ಕೆಲ್ಲ ನಾವು ಮೊರೆ ಹೋಗ್ತಾನೆ ಇಲ್ಲ. ಆದ್ರಿಂದ ನಮ್ಗೆ ಮಾರ್ಕೆಟ್ ಅಲ್ಲಿ ಕನ್ಫ್ಯೂಷನ್ ಅಂತೂ ಇದೆ, ಯಾವ್ದು ತಗೋಬೇಕು ಯಾವ್ದು ತಗೋಬಾರ್ದು ಅಂತಾನು ಕನ್ಫ್ಯೂಷನ್ ಇದೆ. ಸೊ ಮಾರ್ಕೆಟ್ ಅಲ್ಲಿ ನಿಮಗೋಸ್ಕರ ತುಂಬಾ ಹುಡುಕಿ ಒಂದು ಪ್ಯಾಡ್ ಕಂಪನಿನ ಹುಡುಕಿದ್ದೀನಿ. ವೆರಿ ವೆರಿ ಹೆಲ್ದಿ ಪ್ಯಾಡ್ ಕಂಪನಿ. ಅದ್ಯಾವುದು ಅಂದ್ರೆ ಪರ್ಪಲ್ ಲೀಫ್ ಅಂತ. ಇದು ನಮ್ಮ ಕರ್ನಾಟಕದ ಹುಡುಗಿ ವ್ಯಾಪಾರ ಮಾಡ್ತಾ ಇರೋದು. ಆದ್ರಿಂದ ಅವಳಿಗೆ ಸಪೋರ್ಟು ಮಾಡಬೇಕು. ಆಮೇಲೆ ನಾವು ಪರಿಸರ ಸ್ನೇಹಿ ಪ್ರಾಡಕ್ಟ್ಸ್ ಅನ್ನ ಇನ್ಮೇಲೆ ಉಪಯೋಗಿಸಬೇಕು ಅಂತ ನಾನು ನಿಮ್ಗೆ ಈ ಪ್ರಾಡಕ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ವಿಶೇಷ ಏನಪ್ಪಾ ಅಂತಂದ್ರೆ, ಈ ಪ್ಯಾಡ್ ಬರೀ ಈಗ ಪ್ಲಾಸ್ಟಿಕ್ ಪ್ಯಾಡ್ಸ್ ಸಿಕ್ಕತ್ತಲ್ಲ, ಆ ತರ ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಇದು ಮಾಡಿರುವಂತದ್ದು ಅಲ್ಲ. ಪ್ಯಾಡ್ ಅನ್ನ ಉಪಯೋಗಿಸೋಕೆ ಮೊದಲು ಮತ್ತೆ ಆದ್ಮೇಲೆ ಎರಡೂನು ಉಪಯೋಗಕ್ಕೆ ಬರುವಂತಹ ಒಂದು ಕವರ್ ಕೊಟ್ಟಿರ್ತಾರೆ. ಹೊಸ ಪ್ಯಾಡ್ ಬೇಕಾದಾಗ ಇದರಿಂದ ತಗೋಬಹುದು. ಹಳೆ ಪ್ಯಾಡ್ ಅನ್ನ ಇದರಲ್ಲೇನೆ ಹಾಕಿ ಡಸ್ಟ್ಬಿನ್ ಸಿಗೋ ತನಕ ಇದನ್ನ ನಮ್ಮ ಪೌಚ್ ಅಲ್ಲಿ ಇಟ್ಕೊಂಡಿರ್ಬೋದು. ಆಮೇಲೆ ಈ ಪ್ಯಾಡ್ ಅಲ್ಲಿ 7 ಲೇಯರ್ಗಳಿದೆ. ಮೊದಲನೇ ಲೇಯರು ಪ್ಲಾಸ್ಟಿಕ್ ಫ್ರೀ, ಆಮೇಲೆ ಬ್ಯಾಂಬೂ ಪಲ್ಪ್ ಇಂದ ಮಾಡಿರೋದು, ವುಡ್ ಪಲ್ಪ್ ಇಂದ ಮಾಡೋದು, ಈ ತರ 7 ಲೇಯರ್ಗಳು ಎಲ್ಲಾನು ವುಡ್ ಪಲ್ಪ್ ಮತ್ತೆ ಬ್ಯಾಂಬೂ ಕಾರ್ನ್ ಸ್ಟಾರ್ಚ್ ಇಂದ ಮಾಡಿದ್ದಾರೆ. ಪ್ಲಾಸ್ಟಿಕ್ ಅಂತೂ ಇಲ್ವೇ ಇಲ್ಲ. ಕೆಮಿಕಲ್ ಅಂತ ಬಂದ್ರೆ ಅಡಿಸಿವ್ ಅಂದ್ರೆ ಒಂದು ಗಮ್ ನ ಮಾತ್ರ 2% ಅಲ್ಲಿ ಉಪಯೋಗಿಸಿದ್ದಾರೆ. ಸೊ ಆದ್ರಿಂದ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಯೂಸ್ ದಿಸ್ ಪ್ರಾಡಕ್ಟ್. ಅಂಡ್ ಈ ಪ್ರಾಡಕ್ಟ್ ನ ಹೇಗ್ ತಗೋಬೇಕು ಮತ್ತೆ ಆನ್ಲೈನ್ ಅಲ್ಲಿ ಹೇಗ್ ಬುಕ್ ಮಾಡಬೇಕು, ನಂಬರ್ ಏನು ಎಲ್ಲ ನಿಮ್ಗೆ ಇಲ್ಲಿ ಕೆಳಗಡೆ ಸಿಗ್ತಾ ಇದೆ. ಸೊ ಲೆಟ್ ಅಸ್ ಸಪೋರ್ಟ್ ವಿಮೆನ್. ಥ್ಯಾಂಕ್ ಯು ಸೋ ಮಚ್.